ಒಂದು ಕೋಆಪರೇಟಿವ್ ಫಾರ್ಮಿಂಗು. ಇವತ್ತು ಒದ್ದಾಡ್ತಾ ಇದ್ದಾರೆ ನಮ್ಮ ಜನಗಳು. ಆವತ್ತೊಂದು ದಿವಸ ಕೋಆಪರೇಟಿವ್ ಫಾರ್ಮಿಂಗ್ ಅಂತ ಮಾಡಿ ಎಲ್ಲ ಜನಗಳೆಲ್ಲ ಸೇರಿದ್ದೇನೆ ಧಾನ್ಯ ಹಾಕ್ತಾರೆ ತಂದು ಒಂದು ದೊಡ್ಡ ಜಾಗದಲ್ಲಿ ಅವತ್ತೊಂದು ದಿವಸಕ್ಕೆ ಯಾವುದೇ ಆಗಲಿ ಒಂದು ದೊಡ್ಡ ಶ್ರೀಮಂತಿಗೆ ಬೇಕು ಒಂದು ಅದ್ಧೂರಿ ಇರಬೇಕು, ಚಿತ್ರ ನೀವು ಭವ್ಯತೆ ಕಾಣಿಸ್ಬೇಕು ಅಂತ ಹಣ ಖರ್ಚು ಮಾಡಬೇಕು. ಖರ್ಚು ಮಾಡಿದ್ರೆ ಜನ ಹಣ ಕೊಡ್ತಾರೆ. ಇವತ್ತಿನ ದಿವಸ ಬಾಹುಬಲಿ ಖರ್ಚು ಮಾಡ್ದ, ಹಾಗೆ ತಗೊಂಡ. ಅದೇ ಥರ KGF ಖರ್ಚು ಮಾಡಿದ್ರು, ಹಾಗೇ ತೊಗೊಂಡ್ರು. ಕುರುಕ್ಷೇತ್ರನೂ ಖರ್ಚು ಮಾಡಿದ್ರು, ಹಾಗೆಯೇ ತೊಗೊಂಡ್ರು. ಜನ ನೀನು ಹಾಕಿದ ದುಡ್ಡಿಗೆ ಮೋಸ ಮಾಡದೆ ಕೊಟ್ಬಿಡ್ತಾರೆ. ಆದರೆ ಕಥಾವಸ್ತು ಚೆನ್ನಾಗಿರಬೇಕು. ಕತೆ ಚೆನ್ನಾಗಿಲ್ಲದೆ ನೀನು ಏನು ಮಾಡಿದ್ರೂ ಕೂಡ ಸಿಕ್ಕಿ. ಸೊ ಆ ಥರ ಅಲ್ಲಿ ಎಲ್ಲ ಧನರಾಶಿಗಳು ಲಾರಿಗಟ್ಟೆ ತರಿಸಿದ್ವು ತಮ್ಮ. ಕಾರಣ ಏನು ಅಂತಂದ್ರೆ ಅದು ಪ್ರೊಡ್ಯೂಸರು KCN ಗೌಡ್ರು. KCN ಗೌಡ್ರು ನಮ್ಮ KCN ಚಂದ್ರಶೇಖರ್ ಫಾದರು. ಅವ್ರಿಗೆ ಆಸೆ. ಯಾಕೆಂದರೆ ಅದು ಹಾಡುಗಳೆಲ್ಲ ಅವತ್ತು ಬರ್ತಾ ಇದ್ದಿದ್ದೆಲ್ಲ ತೆಲುಗಲ್ಲಿ ಅದ್ಧೂರಿಯಾಗಿರೋದು. ನಮಗೆ ತೋರಿಸಿದ್ರು ಒಂದು ದಸರಾ ಬುಲ್ಲೋಡು ಅಂತ, ನಾಗೇಶ್ವರರಾವ್ ಮಾಡಿರೋ ಚಿತ್ರ. ಹಾಡುಗಳು ಸೂಪರ್ ಹಿಟ್ಟು. ಅದು ಡ್ಯಾನ್ಸ್ ಮಾಸ್ಟರ್ ಹೀರಾಲಾಲ್ ಅಂತ. ಆ ಥರ ಶ್ರೀಮಂತಿಗೆಲ್ಲಿ ತಕ್ಕೊಟ್ಬಿಡಿ, ನಿಮ್ಗೆ ಏನು ಬೇಕೋ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಾವು ಇವೆಲ್ಲ ಕೇಳಿದ್ವಿ, ಎಲ್ಲ ಮಾಡಿಸೋದು. ಇಷ್ಟೆಲ್ಲ ಮಾಡಿ ಶೂಟಿಂಗ್ ಹೋಗ್ತೀವಿ. ನೆಲ ಮಾಮೂಲಿ ನೆಲ, ಸಗಣಿ ಹಾಕಿರೋ ನೆಲ ಸಾರಿಸಿರೋದು. ಅದಕ್ಕೆ ನೆಲದ ಮೇಲೆ ಶಾಟು ತೆಲ್ಲ ತೋರಿಸಿದಾಗ ಅದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬೆಳಿಗ್ಗೆ ಹೋಲ್ ಯೂನಿಟ್ ಒಂದು 60-70 ಜನ ಹೋಗಿತ್ತು. ಪೇಂಟಿನ ಡಬ್ಬ ತರಿಸಿ ಅಲ್ಲೊಬ್ಬ ಮನ್ಮಥರಾವ್ ಅಂತ ನಮ್ಮಲ್ಲೊಬ್ಬ ಇವನಿದ್ದ ಮೇಕಪ್ ಮೆನು, ಅವನು ದೊಡ್ಡ ಸರ್ಕಲ್ಗಳು ರಂಗೋಲಿ ಥರ ಎಲ್ಲ ಹಾಕಿ ಅಷ್ಟು ಜನನೂ ಕೂಡ ಅದರಲ್ಲಿ ಬಣ್ಣ ತುಂಬುದು. ಎಲ್ಲರೂ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲ 5 ಗಂಟೆವರೆಗೂ ಶೂಟಿಂಗ್ ಹೋಗಿ ಇಡ್ಲಿ ವಡೆ ಅದು ಇದು ಎಲ್ಲ ತಿಂದು ಕೂಡ ಮಾಡ್ತಾ ಇದ್ದಿದ್ದೇನು, ಬಣ್ಣ ಹೊಡೆದಿದ್ದೆ. ಮೊದಲನೇ ದಿವಸ ಬರ್ತೀನಿ ತಮ್ಮ ಹಾಡಿಗೆ. ಸೊ ಅವತ್ತಿನ ದಿವಸ ಏನು ಮಾಡೋದು, ಏನು ಮಾಡೋಕ್ಕಾಗಲಿಲ್ಲ, ಏನಿಲ್ಲ, ಹಂಗೆ ಅದಾಗಲಿಲ್ಲ. ನೆಕ್ಸ್ಟ್ ಡೇ ಹಾಡು ಶುರು. ಅದು ಹನಿ ಗೂಡಿದ್ರೆ ಹಳ್ಳ, ತೆನೆ ಗೂಡಿದ್ರೆ ಬಳ್ಳ, ದೊಡ್ಡವ್ರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಜಾಣ ಕೇಳಣ್ಣ. 10 ಕಟ್ಟೋ ಬದಲು ಒಂದು ಮುತ್ತು ಕಟ್ಟಿ ನೋಡು, 10 ಕಟ್ಟು ಬದಲು ಒಂದು ಮುತ್ತು ಕಟ್ಟಿ ನೋಡು, ಹೇಳೋ ಗಾದೆಯ ಈ ಮಾತು ನನ್ನ ಅಂತ. ಸೊ ಈ ಥರ ಒಂದು ಹಾಡು. ಇದರಲ್ಲೇನು ಕೂಡ ಒಂದು ಹಳ್ಳಿಲಿ ಹೆಂಗೆ ಅಂತ, ಹಳ್ಳಿಗಳಲ್ಲಿ ರೈತರು ಜಗಳ ಕಾಯ್ತಾ ಇರ್ತಾರೆ, ಆ ಜಗಳ ಬಿಡಿಸೋದು, ಈ ಥರದ್ದೆಲ್ಲ ಹಾಡಲ್ಲಿ ಬರುತ್ತೆ.